ಎಲ್ಲವೂ ಕೂಡ ಎಲ್ಲ ಯೋಜನೆಗಳು ಕೂಡ ಸಿಂಹಪಾಲು ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಗುಜರಾತ್ ಎನ್ನುವ ರಾಜ್ಯಕ್ಕೆ ಹೋಗಿಬಿಟ್ರೆ ಉಳಿದ ರಾಜ್ಯಗಳ ಕಥೆ ಏನು ಅಂತ ಒಂದು ಪ್ರಶ್ನೆ ರೈಸ್ ಆಗ್ತಾ ಇದೆ ಇದೀಗ. ದೇಶದ ತೀರಾ ಪ್ರಮುಖವಾಗಿರತಕ್ಕಂಥ ಯೋಜನೆಗಳು, ಯಾವ್ದಾದ್ರು ಉತ್ಪಾದನಾ ಕೇಂದ್ರಗಳು, ಖಾಸಗಿ ಬಂಡವಾಳ ಇದು ಏನೇ ಇದ್ದರೂ ಕೂಡ ತೆಗೆದುಕೊಂಡು ಹೋಗಿ ಗುಜರಾತಲ್ಲೇ ಹಾಕ್ತಾ ಇದ್ದರೆ ಉಳಿದ ರಾಜ್ಯಗಳ ಕಥೆ ಏನು ಅಂಥೇಳಿ ಒಂದು ಪ್ರಶ್ನೆ ಇದೀಗ ರೈಸ್ ಆಗ್ತಾ ಇದೆ. ಗುಜರಾತ್ಗೆ ಇಂಥ ವಿಶೇಷ ಆದ್ಯತೆ ಯಾಕೆ ಕೊಟ್ಟಿದೆ? ಕೊಡಬಾರ್ದು ಅಂತಿಲ್ಲ, ಒಂದು ಮಿತಿ ಬೇಡವಾ ಅದಕ್ಕೆ? ಇರೋ ಬರೋ ಎಲ್ಲ ತೊಗೊಂಡೋಗಿ ಅವರಿಗೆ ಕೊಟ್ಟುಬಿಟ್ರೆ ಬೇರೆ ಮಕ್ಕಳು ಏನು ಮಾಡಬೇಕು ಈ ದೇಶದಲ್ಲಿ ಅಂತ ಒಂದು ಪ್ರಶ್ನೆ ರೈಸ್ ಆಗಿದೆ. ದೊಡ್ಡ ದೊಡ್ಡ ಯೋಜನೆಗಳೆಲ್ಲವೂ ಕೂಡ ಗುಜರಾತ್ನ ಪಾಲಾಗ್ತಾ ಇರೋದು ಯಾಕೆ? ದೇಶದ ಇತರೆ ರಾಜ್ಯಗಳಿಗೆ ನ್ಯಾಯಯುತವಾಗಿ ಸಿಗಬೇಕಾದಂಥ ಪಾಲು ಕೂಡ ಸಿಗ್ತಾ ಇದೆಯಾ? ಬೇರೆ ರಾಜ್ಯಗಳ ಅವಕಾಶಗಳನ್ನು ಕೂಡ ಗುಜರಾತ್ ಇಲ್ಲಿ ಒಂದು ಕಡೆ ಕಸಿದುಕೊಳ್ತಾ ಇದೆಯಾ? ನಿರ್ದಿಷ್ಟ ಕ್ಷೇತ್ರಗಳಲ್ಲಿ ಪರಿಣಿತಿ ಹೊಂದಿರತಕ್ಕಂಥ ರಾಜ್ಯಗಳಿಗೆ, ಯಾವುದೋ ದೇಶಕ್ಕೆ ಒಂದು ಪರಿಣಿತಿ ಇರುತ್ತೆ, ಅಲ್ಲಿನ ಮಾನವ ಸಂಪನ್ಮೂಲಕ್ಕೂ ಒಂದು ಪರಿಣಿತಿ ಇರುತ್ತೆ, ಅಲ್ಲಿನ ಖನಿಜ ಸಂಪನ್ಮೂಲಗಳಿಗೂ ಕೂಡ ಒಂದು ಅವಕಾಶ ಇರುತ್ತೆ, ಸಮೃದ್ಧವಾಗಿರ್ತವೆ. ಯಾವುದೋ ಒಂದು ರಾಜ್ಯದಲ್ಲಿ ಒಂದು ಮೂಲ ವಸ್ತು, ಕಚ್ಚಾ ವಸ್ತು ಸಮೃದ್ಧವಾಗಿರುತ್ತೆ. ಆ ಕಚ್ಚಾ ವಸ್ತು ಎಲ್ಲಿ ಸಮೃದ್ಧವಾಗಿರುತ್ತೋ ಆ ರಾಜ್ಯದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಕಾರ್ಖಾನೆ ಓಪನ್ ಮಾಡಿದಾಗ ಅಲ್ಲಿನ ಜನಕ್ಕೆ ಅದು ಅನುಕೂಲ ಆಗುತ್ತೆ ಅಂತ. ಯಾವ ರಾಜ್ಯದಲ್ಲಿ ಏನಾದರೂ ಇರಲಿ, ಇರೋ ಬರೋ ಯೋಜನೆ ತೊಗೊಂಡು ಗುಜರಾತ್ಗೆ ಹಾಕ್ತೀವಿ ಅಂತ ಹೇಳಿದಾಗ ಬೇರೆ ರಾಜ್ಯಗಳಿಗೆ ಇದು ಅನ್ಯಾಯ ಅಲ್ವಾ? ಹೂಡಿಕೆಗಳು BJPಯೇತರ ರಾಜ್ಯಗಳಿಗೆ ತಲುಪದ ಹಾಗೆ ಒಂದು ಯೋಜಿತ ಪ್ರಯತ್ನ ನಡೀತಾ ಇದೆಯಾ ಇಲ್ಲಿ? ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಕ್ ಇನ್ ಇಂಡಿಯಾ ಎನ್ನುವುದು ಮೇಕ್ ಇನ್ ಗುಜರಾತ್ಗೆ ಸೀಮಿತ ಆಗಿಬಿಟ್ಟಿದೆಯಾ ಅಂತ ಪ್ರಶ್ನೆ ಇದೆ ಇಲ್ಲಿ. ಕಳೆದ 10 ವರ್ಷಗಳ ಅಂಕಿಅಂಶ ಗಮನಿಸ್ಕೊಂಡ್ರೆ ಅನುಮಾನ ಬರೋದು ಕಾಮನ್ ಆಗುತ್ತೆ. ಏನು ಸಿಕ್ಬಿಟ್ಟಿದೆ ಹಾಗಾದರೆ ಗುಜರಾತ್ಗೆ? ಇತ್ತೀಚೆಗೆ ಮೈಕ್ರಾನ್ನ ಸೆಮಿ ಕಂಡಕ್ಟರ್ ಯೋಜನೆ ಗುಜರಾತ್ ಪಾಲಾಗುತ್ತೆ. ಟಾಟಾ ಏರ್ ಬಸ್ ಉತ್ಪಾದನೆ ಮಾಡ್ತಕ್ಕಂಥ ಯೋಜನೆ ಕೂಡ ಗುಜರಾತ್ನ ಪಾಲಾಗಿದೆ. ಈ ಎರಡೂ ಯೋಜನೆಗಳು ಕೊನೆಯ ಕ್ಷಣದಲ್ಲೇ ಗುಜರಾತ್ ಪಾಲಾದಂಥವು. ಬೇರೆ ಕಡೆ ಎಲ್ಲವೂ ಒಂದೇ ರಾಜ್ಯದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಅಲ್ವೇನ್ರಿ? ಎಲ್ಲ ಕಚ್ಚಾ ವಸ್ತುಗಳು, ಅದಕ್ಕೆ ಬೇಕಾದಂಥ ಪರಿಣಿತಿ, ಮಾನವ ಸಂಪನ್ಮೂಲ ಎಲ್ಲವೂ ಒಂದೇ ರಾಜ್ಯದಲ್ಲಿ ಇರೋಕ್ಕೆ ಸಾಧ್ಯನಾ? ಒಂದೊಂದು ರಾಜ್ಯದಲ್ಲಿ ಒಂದು ವಿಶೇಷ ಇರುತ್ತಪ್ಪ. ಜಮ್ಮು ಕಾಶ್ಮೀರಕ್ಕೆ ಒಂದಿದ್ರೆ, ಮಧ್ಯಪ್ರದೇಶಕ್ಕೆ ಒಂದಿರುತ್ತೆ, ಕರ್ನಾಟಕಕ್ಕೆ ಒಂದಿದ್ರೆ, ತಮಿಳ್ನಾಡಿಗೆ ಒಂದಿರುತ್ತೆ, ಕೇರಳಕ್ಕೆ ಒಂದಿರುತ್ತೆ. ಅಲ್ಲಿಯ ಸ್ಕಿಲ್ ಬೇರೆ ಇರುತ್ತೆ, ಸಂಪನ್ಮೂಲ ಬೇರೆ ಇರುತ್ತೆ. ಎಲ್ಲವೂ ತೊಗೊಂಡೋಗಿ ಗುಜರಾತ್ಗೆ ಸುರಿಯೋದಾದರೆ ಬೇರೆ ರಾಜ್ಯಗಳ ಕಥೆ ಏನು ಅಂತ ಪ್ರಶ್ನೆ ಇದೆ ಇಲ್ಲಿ. ತಮಿಳುನಾಡು, ತೆಲಂಗಾಣ, ಮಹಾರಾಷ್ಟ್ರ, ಕರ್ನಾಟಕಕ್ಕೆ ಅನೇಕ ಯೋಜನೆಗಳು ಕೈ ತಪ್ಪಿವೆ. ಮಹಾರಾಷ್ಟ್ರದಲ್ಲೂ ತಪ್ಪಿದೆ, ತಮಿಳುನಾಡಿಗೂ ತಪ್ಪಿದೆ, ಕರ್ನಾಟಕಕ್ಕೂ ತಪ್ಪಿದೆ, ತೆಲಂಗಾಣಕ್ಕೂ ತಪ್ಪಿದೆ ಅಂಥೇಳಿ ಈ ರಾಜ್ಯಗಳು ತಮ್ಮ ಬಿಡ್ಗಳನ್ನು ಬದಿಗೊತ್ತುಬಿಟ್ಟಿವೆ ಇಲ್ಲಿ ಅನ್ನೋ ಆರೋಪ ಇದೆ ಇಲ್ಲಿ. ಚೆನ್ನೈ ಪಾಲಾಗಬೇಕಾಗಿತ್ತು 6,000 ಕೋಟಿ ರೂಪಾಯಿಗಳ ಯೋಜನೆ, ಅದು ಗುಜರಾತ್ ತೆಕ್ಕೆಗೆ ಹೋಯಿತು. ತೆಲಂಗಾಣದ ಪಾಲಾಗಬೇಕಾಗಿತ್ತು ಸೆಮಿ ಕಂಡಕ್ಟರ್ ಯೋಜನೆ, ಅದು ಕೂಡ ಗುಜರಾತ್ ಪಾಲಾಗಿದೆ. ಹೀಗಾದರೆ ಹೇಗೆ ಅಂಥೇಳಿ ಇದೀಗ ಬೇರೆ ರಾಜ್ಯಗಳು ಆತಂಕದಲ್ಲಿವೆ. ಡೀಟೇಲ್ಸ್ಗಳಿಗೆ ಇದೀಗ ಸಂತೋಷ ಇದ್ದರೆ ಸಂತೋಷ. ಈಗ ಅನೇಕ ಯೋಜನೆಗಳನ್ನು ಗುಜರಾತ್ಗೆ ತಗೊಂಡು ಹೋಗಿ ಸುರಿತಾ ಇರುವುದರ ಕಾರಣ ಏನಿಲ್ಲ ಅಂತ. ಪ್ರಧಾನಿ ನರೇಂದ್ರ ಮೋದಿಯವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅನ್ನುವಂತಹ ಒಂದು ಹೇಳಿಕೆಯನ್ನು ಆಗಾಗ ಕೊಡ್ತಾ ಇರ್ತಾರೆ. ಆದರೆ ಪ್ರತಿಯೊಂದು ರಾಜ್ಯಗಳು ಅಭಿವೃದ್ಧಿಯಾದಾಗ, ಪ್ರತಿಯೊಂದು ರಾಜ್ಯಗಳ ಜನ ಅಭಿವೃದ್ಧಿಯಾದಾಗ ಮಾತ್ರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ನಾವು ಹೇಳ್ಬೋದಾಗುತ್ತೆ. ಆದರೆ ಎಲ್ಲೋ ಒಂದೆಡೆ ಬೇರೆ ಬೇರೆ ರಾಜ್ಯಗಳ ಜೊತೆಯಲ್ಲಿ ಮಲತಾಯಿ ಧೋರಣೆಯನ್ನು ಏನಾದರೂ ಅನುಸರಿಸಲಾಗ್ತಾ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಸಹಜವಾಗಿ ಎದುರಾಗುತ್ತೆ. ಯಾಕಂದರೆ ಪ್ರತಿಯೊಂದು ಒಂದು ವಿಭಾಗಗಳಲ್ಲಿ ನಾವು ನೋಡಿದಾಗ, ಅದು ಟೆಕ್ನಾಲಜಿ ಆಗಿರಬಹುದು, ಪವರ್ ಪ್ಲಾಂಟ್ ಆಗಿರಬಹುದು, ಅಥವಾ ಸ್ಪೋರ್ಟ್ಸ್ ಆಗಿರಬಹುದು, ಯಾವುದೇ ಒಂದು ವಿಭಾಗಗಳಲ್ಲಿ ನೋಡಿದಾಗ ಹೂಡಿಕೆಯ ವಿಷಯಕ್ಕೆ ನಾವು ನೋಡಿದಾಗ ಗುಜರಾತ್ಗೆ ಅತಿ ಹೆಚ್ಚು ಹೂಡಿಕೆಗಳನ್ನು ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನು ಪ್ರಧಾನಿ ಮೋದಿಯವರು ಮಾಡ್ತಾ ಇದ್ದಾರೆ. ಅವರ BJP ಸರ್ಕಾರ ಮಾಡ್ತಾ ಇದೆ ಅನ್ನುವಂತಹ ಒಂದು ಆರೋಪ ಈವರೆಗೆ ಕೇಳಿಬರ್ತಾ ಇತ್ತು. ಆದರೆ ಈಗ UPA ಸರ್ಕಾರ, NDA ಸರ್ಕಾರ ರಚನೆಯಾಗಿದೆ. NDA ಮಿತ್ರ ಪಕ್ಷಗಳು ಯಾವ್ಯಾವ ಪಕ್ಷಗಳಿದ್ದಾವೆ ಆ ಪಕ್ಷಕ್ಕೂ ಕೂಡ ಅನ್ಯಾಯ ಆಗೋದಿಲ್ಲ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು. ಆದರೆ ಆ ಒಂದು ಪಕ್ಷಗಳಿಗೂ ಕೂಡ ಅನ್ಯಾಯ ಆಗ್ತಾ ಇದೆ ಅನ್ನುವಂತಹ ಮಾತುಗಳು ಈಗ ಕೇಳಿಬರ್ತಾ ಇದೆ. ಯಾರ್ಯಾರು BJP ಜೊತೆಗೆ ಕೈಗೂಡಿಸಿದ್ದಾರೆ ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ, ಅವರಿಗೂ ಕೂಡ ಹೇಳಿಕೊಳ್ಳುವಷ್ಟು ಯೋಜನೆಗಳು ಸಿಗ್ತಾ ಇಲ್ಲ, ಹೇಳಿಕೊಳ್ಳುವಷ್ಟು ಹೂಡಿಕೆಗಳು ಆ ರಾಜ್ಯದಲ್ಲಿ ಸಿಗ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಸಿಗ್ತಾ ಇದೆ. ಪ್ರಮುಖವಾಗಿ ಆ ಒಂದು ಪವರ್ ಪ್ಲಾಂಟ್ಗಳಾಗಿರಬಹುದು, ಅದೇ ರೀತಿಯಾಗಿ ಕೋಲ್ ಆಗಿರಬಹುದು, ಇನ್ನಿತರ ಪ್ರತಿಯೊಂದು ವಿಚಾರಗಳಿಗೆ ತೆಗೆದುಕೊಂಡಾಗ ಬೇರೆ ಬೇರೆ ರಾಜ್ಯಗಳಿಗೆ, ಅಂದರೆ ಗುಜರಾತನ್ನು ಹೊರತುಪಡಿಸಿ ಬೇರೆ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ. ಕೇವಲ ಇದರಲ್ಲಿ ಮಾತ್ರ ಅಲ್ಲ, ಅನುದಾನದ ವಿಚಾರದಲ್ಲೂ ಕೂಡ ಒಂದು ತಾರತಮ್ಯ ಆಗ್ತಾ ಇದೆ ಅನ್ನುವಂತಹ ಆರೋಪ ಕರ್ನಾಟಕ ಕೂಡ ಮೊದಲಿನಿಂದ ಮಾಡ್ತಾ ಇತ್ತು. ಈಗಲೂ ಕೂಡ ಯಾರ್ಯಾರು ಈಗ BJP ಜೊತೆ ಸೇರಿಕೊಂಡು ಸರ್ಕಾರ ರಚನೆ ಮಾಡ್ಕೊಂಡಿದ್ದಾರೆ, ಮೈತ್ರಿ ಸರ್ಕಾರ, ಅವರಲ್ಲೂ ಕೂಡ ಈ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಕೇವಲ ಈ ಒಂದು ವಿಚಾರ ಮಾತ್ರ ಅಲ್ಲ,
ಯಾರ್ಯಾರು ಗುಜರಾತಿನ ಉದ್ಯಮಿಗಳಿದ್ದಾರೆ ಆ ಉದ್ಯಮಿಗಳಿಗೆ ಮಾತ್ರ ಬೇರೆ ಬೇರೆ ದೇಶಗಳಲ್ಲಿ ಹೂಡಿಕೆ ಮಾಡೋದಕ್ಕೆ, ಅಂದರೆ ಪವರ್ ಪ್ಲಾಂಟ್ ಆಗಿರಬಹುದು, ಇನ್ನಿತರ ವಿಚಾರಗಳಿಗೆ ನಾವು ನೋಡಿದಾಗ ಬೇರೆ ಬೇರೆ ದೇಶಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಅವಕಾಶವನ್ನು ಕೇವಲ ಆಯ್ದ ಒಬ್ಬ ಉದ್ಯಮಿಗಳಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಡ್ಲಾಗ್ತಾ ಇದೆ ಅನ್ನುವಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ. ಆದರೆ ಈ ಆರೋಪಗಳಿಗೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ಈಗಲೂ ಕೂಡ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಪ್ರತಿಯೊಬ್ಬರಿಗೂ ಒಂದು ಸಮಾನ ಅವಕಾಶ ಕೊಟ್ಟಾಗ ಮಾತ್ರ ಸಾಧ್ಯ ಆಗತ್ತೆ ರಮಾಕಾಂತ್. ಥ್ಯಾಂಕ್ ಯು ಸಂತೋಷ್.